ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಸಾಲ ಎಂಬತಕ್ಕಂಥದ್ದು ಸಂಗಾತಿ ಇದ್ದ ಹಾಗಿರಬೇಕು. ಒಂದು ರೀತಿಯಲ್ಲಿ ಯಾವಾಗಲೂ ಹಿಂದೆನೆ ನಿಮ್ಮ ಜೊತೆನೆ, ನಿಮ್ಮ ಒಂದು ಪರಿಸರದ ಜೊತೆಗೆ, ಜೀವನದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ನೀವು ಇರೋಷ್ಟು ಕಾಲ ಅದು ನಿಮ್ಮ ಜೊತೆಗೆ ಇರತಕ್ಕಂಥ ಸಂಗಾತಿ ಎಂಬುದಾಗಿ ಹೇಳ್ಬೋದು. ಇರಲಿ, ತಮಾಷೆ ವಿಚಾರ ಇರ್ಬೋದು ಬೇರೆ. ಆದರೆ ನೋಡಿ, ಸಾಲ ಎಂಬತಕ್ಕಂಥದ್ದು ಹಿಂದೆ ಒಂದು ರೀತಿಯಲ್ಲಿ ಗಂಟು ಬಿದ್ದಿರುತ್ತೆ. ಎಲ್ಲೇ ಹೋಗಿ ಸಾಲ, ಎಷ್ಟೇ ದುಡೀರಿ ಸಾಲ ಇದೆ. ಎಷ್ಟೇ ದುಡಿದು ಏನೋ ಒಂದು ಮಾಡಿ ಮನೆಗೆ ಏನಾರ ಒಂದು ತೊಗೊಂಡು ಹೋಗ್ಬೇಕಂದ್ರೂ ಬಡ್ಡಿ ಕಟ್ಟಬೇಕು. ಎಲ್ಲರೂ ಒಂದು ಒಳ್ಳೆ ಊಟ ಮಾಡಬೇಕು ಅಥವಾ ಮಕ್ಕಳಿಗೆ ನಮ್ಮ ಬಟ್ಟೆ ತೊಗೋಬೇಕಂದ್ರೆ ಇದೇ ದುಡ್ಡು ಹೋಗ್ಬಿಟ್ಟು 500,000 ಬಡ್ಡಿ ಕಟ್ಟಿದ್ರೆ ಆಯ್ತಪ್ಪ ಅನ್ನೋವಂಥ ಒಂದು ಪರಿಸ್ಥಿತಿ. ಯಾಕಂದರೆ ಮಾತುಗಳು ಕೇಳಿಸ್ಕೊಳ್ಳೋ ಹಾಗಿಲ್ಲ, ಅವಮಾನಗಳನ್ನು ಎದುರಿಸುವಂಥ ಶಕ್ತಿ ನಿಮ್ಮಲ್ಲಿರೋದಿಲ್ಲ. ಅಥವಾ ಈ ಕೊಟ್ಟಿರ್ತಕ್ಕಂಥ ಜನಗಳ ಅಟ್ಟಹಾಸದ ಮುಂದೆ ನಿಮ್ಮ ಒಂದು ಮಾತು ಗೌಣವಾಗಿಬಿಡುತ್ತೆ, ಮಾತಿನಿಂದ ಏನೂ ಬರೋದಿಲ್ಲ. ಹಾಗಾಗಿ ಸಾಲ ಅನ್ನೋದೇ ಒಂದು ರೀತಿಯಲ್ಲಿ ಶೂಲ, ಸಾಲ ಅನ್ನೋದು ಒಂದು ಪಾಶ, ಸಾಲ ಅನ್ನೋದು ಒಂದು ಹಗ್ಗ. ಅದೇ ನಿಮಗೊಂದು ರೀತಿಯಲ್ಲಿ ಬದುಕನ್ನು ಕಟ್ಟಾಕ್ತಾ ನಿಮ್ಮನ್ನು ಒಂದು ರೀತಿಯಲ್ಲಿ ಸಂತೋಷ ಇಲ್ಲದೆ ಇರೋ ಹಾಗೆ, ಸುಖ ಇಲ್ಲದೆ ಇರೋ ಹಾಗೆ, ಮಾನಸಿಕವಾಗಿ ಜರ್ಜರಿತವಾಗಿ ನೋವನ್ನು ಕೊಡ್ತಕ್ಕಂಥ ಒಂದಿತ್ತು. ನೋಡಿ, ಕೆಲವೊಬ್ಬರು ಅದರಲ್ಲೂ ಕೂಡ ಈ ಹೆಣ್ಮಕ್ಳು ಎಲ್ಲೋ ಸಂಘದ ಸಾಲ ಅಂತೆ, ಆ ಸಾಲ ಈ ಸಾಲ, ತಮ್ಮ ಮನೆಗೆ ಹೇಳ್ದೇ ಸಾಲ ಮಾಡ್ಕೊಂಡು ಬಿಟ್ಟಿರ್ತಾರೆ. ಯಾರೋ ಒಬ್ಬರು ಬರ್ತಾರೆ, ಅಕ್ಕ ನನಗಿಂಥ ಪರಿಸ್ಥಿತಿ ಇದೆ ಕೊಡಕ್ಕ ಅಂತ ಇಂದ್ರ ಚಂದ್ರ ಹೊಗಳಿ ಏನೋ ಒಂದು ದುಡ್ಡು ತೊಗೊಂಡೋಗ್ಬಿಡ್ತಾರೆ. ಈ ಅಮ್ಮ ಒಡವೆ ಗಿಡವೆ ಇಟ್ಟು ಏನೋ ಕೊಟ್ಟಿರ್ತಾರೆ, ಇಲ್ಲ ಯಾರ ಹತ್ರನ ಇಸ್ಕೊಂಡು ಕೊಟ್ಟಿರ್ತಾರೆ. ಈಗ ಆ ಪರಿಸ್ಥಿತಿ ಹೇಗಿದೆ ಅಂದರೆ ಮನೆಗೂ ಗೊತ್ತಿರೋದಿಲ್ಲ, ಅವ್ರು ತೊಗೊಂಡು ಓಡೋಗಿರ್ತಾರೆ. ಈ ಅಮ್ಮ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಯಾವಾಗ ಏನಾಗುತ್ತೋ ಅನ್ನೋದು ಭಯ, ಆತಂಕ. ಏನೇ ಇರಲಿ, ಯಾವುದೇ ವ್ಯವಹಾರಗಳನ್ನು ಮಾಡುವಾಗ ಮನೆಯಲ್ಲಿ ಹೇಳಿ ಮಾಡಿ, ಸುಲಭವಾಗಿ ನಂಬೋದು ಬೇಡ. ಅಷ್ಟು ಸುಲಭವಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಕೈ ಹಾಕೋದು ಬೇಡ. 2 ಹೊತ್ತಲ್ಲ 5 ಹೊತ್ತು ಊಟ ಕೊಡಿಸಿ, ತೊಂದರೆ ಇಲ್ಲ. ಸಾಧ್ಯ ನಿಮ್ಮ ಕೈಲಿ ಎಷ್ಟಿದೆ ಅಷ್ಟು ಕೊಡಿ, ಅದು ಬರೋದಿಲ್ಲ ಅನ್ನೋ ಖಾತ್ರಿ ಇದ್ದರೆ ಕೊಟ್ಬಿಡಿ. ಅದು 500-5,000 ರೂಪಾಯಿನ ಹೋದರೆ ಹೋಗ್ಬಿಡುತ್ತೆ. ಲಕ್ಷಗಟ್ಟಲೆ ವ್ಯವಹಾರ ಮಾಡುವಾಗ ತಾವು ಮನೆಯವ್ರನ್ನ, ಹಿತೈಷಿಗಳನ್ನು ಎಲ್ಲವನ್ನ ವಿಚಾರ ಮಾಡಿ ಮುಂದಕ್ಕೆ ಹೋಗಬೇಕು. ಇನ್ನು ಕೆಲವೊಮ್ಮೆ ಸಾಲಗಳು ಹೇಗಿದೆ ಅಂದರೆ 10 ರೂಪಾಯಿ 20 ರೂಪಾಯಿ ಇಂಥದ್ದೆಲ್ಲ ಬಡ್ಡಿ ಹಾಕ್ತಾ ಆ ಮನುಷ್ಯನನ್ನು ರಕ್ತ ಕೂಡ ಹಿಪ್ಪಿ ಹಿಂಡೆ ಮಾಡಿ ಕುಡಿದು ಬಿಡ್ತಾರೆ, ವಿಷಜಂತುಗಳು ಹಾಗೆ. ಇಂಥವ್ರಿಗೆ ಏನು ಮಾಡಬೇಕು? ಅದನ್ನು ನೀವೇ ಒಂದು ಧೈರ್ಯವನ್ನು ತೆಗೆದುಕೊಂಡು ಮಟ್ಟ ಹಾಕ್ಬೋದು. ಕಾನೂನಾತ್ಮಕವಾದಂಥ ಪರಿಹಾರಗಳು ಇರ್ತವೆ ಇದಕ್ಕೆಲ್ಲ. ವಿಶೇಷವಾಗಿ ನಾನು ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀನಿ ಹಿಂದೆಯೇ. ಇರಲಿ, ಆದರೂ ಕೂಡ ಈ ಸಾಲವೆಂಬ ಗಂಟು ಸಂಗಾತಿ ನಿಮ್ಮ ಹಿಂದೆ ಗಂಟು ಬಿದ್ದಿರುತ್ತೆ. ಇದನ್ನು ಬಿಡಿಸ್ಕೊಳ್ಳೋದು ಹೇಗೆ, ಇದರಿಂದ ತಾವು ತಪ್ಪಿಸ್ಕೊಳ್ಳೋದು ಹೇಗೆ, ಇದನ್ನು ದೂರ ತಳ್ಳೋದು ಹೇಗೆ, ಇದನ್ನು ಮಟ್ಟ ಹಾಕೋದು ಹೇಗೆ, ಇದರ ಬಗ್ಗೆ ನಾನು ತಂತ್ರದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ. ಅಮಾವಾಸ್ಯೆ ದಿನವೇ ಇದನ್ನು ಮಾಡಬೇಕು ತಾವು. ಆ ಕೆಂಪು ವಸ್ತ್ರದಲ್ಲಿ ಅಮಾವಾಸ್ಯೆ ದಿನ ಕಲ್ಲುಪ್ಪು, ಕಪ್ಪು ಉಪ್ಪು, ಎಡಗೈಯಿಂದ 5 ಮುಷ್ಟಿ ಅಕ್ಕಿ. ಈ ಮುಷ್ಟಿ ಅಂದರೆ ಇದು ಈ ರೀತಿಯಾಗಿ ತೊಗೊಳ್ಬೇಕು. ಮುಷ್ಟಿ 5 ಮುಷ್ಟಿ ಅಕ್ಕಿ, ಅರಿಶಿನ ಕುಂಕುಮ, ಸ್ವಲ್ಪ ರಕ್ತಚಂದನ, ಚಕ್ಕೆ ಇಷ್ಟಿಷ್ಟು ಚಿಕ್ಕದಾಗಿ ಬರುತ್ತೆ, ಗ್ರಂಥಿಗೆ ಅಂಗಡಿ ಸಿಗುತ್ತೆ. ಈ ಇಷ್ಟನ್ನು ಗಂಟು ಮಾಡಿ ಕಟ್ಟಿಬಿಡಿ. ಇದನ್ನು ತೆಗೆದುಕೊಂಡು ತಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಇಡಿ. ಕಲ್ಲುಪ್ಪು, ಕಪ್ಪು ಉಪ್ಪು, ಎಡಗೈಯಿಂದ 5 ಮುಷ್ಟಿ ಅಕ್ಕಿ, ಅರಿಶಿಣ ಕುಂಕುಮ, ಸ್ವಲ್ಪ ರಕ್ತಚಂದನದ ಚಕ್ಕೆ ಇಷ್ಟನ್ನು ತೆಗೆದುಕೊಂಡು ತಾವು ಕೆಂಪು ವಸ್ತ್ರದಲ್ಲಿ ಗಂಟು ಕಟ್ಟಿ ಎಲ್ಲಿ ಕುಬೇರ ಮೂಲೆಯಲ್ಲಿ ಇಡಿ. ಅದಾದಮೇಲೆ ನೆಕ್ಸ್ಟ್ ಹುಣ್ಣಿಮೆ ಬರುತ್ತಲ್ಲ, ಅಮಾವಾಸ್ಯೆ ಆಗಿದ್ದು 14-15 ದಿನಕ್ಕೆ ಹುಣ್ಣಿಮೆ ಬರುತ್ತೆ. ಆ ಸಂದರ್ಭದಲ್ಲಿ ಈ ಬಟ್ಟೆಯನ್ನು ತೆಗೆದುಕೊಂಡು ತೆಗಿರಿ, ಗಂಟನ್ನು ಬಿಚ್ಚಿ ಹರಿಯುವಂತಹ ನೀರಿಗೆ ಇದನ್ನು ತಾವು ಬಿಡಬೇಕು. ಹೀಗೆ ತಾವು 3 ತಿಂಗಳುಗಳ ಕಾಲ ಮಾಡಬೇಕು. ಅಮಾವಾಸ್ಯೆಗೆ ಪ್ರಾರಂಭ ಮಾಡಿ ಹುಣ್ಣಿಮೆಗೆ ಹರಿಯೋ ನೀರಿಗೆ ಬಿಡಿ. ನೆಕ್ಸ್ಟು ಅಮಾವಾಸ್ಯೆಗೆ ಪ್ರಾರಂಭ ಮಾಡಿ ಹುಣ್ಣಿಮೆಗೆ ಬಿಡಿ. ಹೀಗೆ 3 ಸಲ ಈ ರೀತಿ ಮಾಡೋದ್ರಿಂದ ನಿಮ್ಮ ದುಃಖ ದಾರಿದ್ರ್ಯ ಏನಿದೆ, ಹಣಕಾಸಿನ ಬಾಬ್ತುಗಳಲ್ಲಿ ಬಹಳಷ್ಟು ಸಮಸ್ಯೆ ಮಾಡಿಕೊಂಡು ಸಾಲವೆಂಬ ಒಂದು ಚಿಂತೆ ತಾವು ಕೊರಗ್ತಾ ನರಳಾಟ ಮಾಡ್ತಾಯಿದ್ರೆ ಹೊರಗಡೆ ಬರ್ತೀರ. ಅದಷ್ಟು ಅದಕ್ಕೊಂದು ಪರಿಹಾರ ಸಿಗುತ್ತೆ. ಎಲ್ಲದಕ್ಕಿಂತ ಮುಖ್ಯ ಧೈರ್ಯ ಕಳ್ಕೊಬೇಡಿ.
ವಿಚಾರಗಳನ್ನು ತಾವು ಮಂಡಿಸುವಂಥ ಶಕ್ತಿ ಇರಲಿ. ಸುಖ ಸುಮ್ಮನೆ ಭಯಗ್ರಸ್ತರಾಗ್ತಾ ಏನೋ ಒಂದು ಹೇಳ್ತಾ ಏನೋ ಒಂದು ವ್ಯವಸ್ಥೆ ಮಾಡ್ತಾ ತಾವು ಸಾಲದಂಥ ಕೂಪದಲ್ಲಿ ಮತ್ತೆ ಮತ್ತೆ ಜರುಗ್ತಾ ಹೋಗೋದು ಬೇಡ. ಧೈರ್ಯ ಇದ್ದರೆ ಎಲ್ಲವೂ ಸರಿ ಹೋಗುತ್ತೆ. ಆದಷ್ಟು ಮನೆಗೆ ತಿಳಿಸಿ ಇಂಥ ಸಮಸ್ಯೆಗಳಿದ್ದರೆ. ತಾವು ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಏನೋ ಒಂದು ಕೆಟ್ಟ ಆಲೋಚನೆಗಳು ಮಾಡೋದು ಬೇಡ. ಹಾಗಾಗಿ ಎಲ್ಲರಿಗೂ ಕೂಡ ಇಂಥ ಒಂದು ಸಮಸ್ಯೆಗಳಿದ್ದರೆ ಬೇರೆ ರೀತಿಯಲ್ಲಿದ್ದರೂ ಕೂಡ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ, ಅಥವಾ ನಮ್ಮ ಕಚೇರಿ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರು ಇಲ್ಲಿದೆ. ಬರೋದಕ್ಕಿಂತ ಮುಂಚೆ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.